ಇಬ್ರಿಯ 10ನೇ ಅಧ್ಯಾಯ 30ನೇ ವಚನವನ್ನ ನಾವು ನೋಡೋದಾದ್ರೆ ಇಲ್ಲಿ ಒಂದು ದೇವರ ಒಂದು ವಾಕ್ಯವನ್ನ ನಾವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ಬೇಕಂದ್ರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದಾತ ನನ್ನ ಬಲ್ಲೆನು ಎಂಬುದಾಗಿ ನಾವು ಕೇಳ್ತೇವೆ. ಈ ಒಂದು ವಾಕ್ಯದಲ್ಲಿ ಮುಯ್ಯಿಗೆ ಮುಯ್ಯಿ ತೀರಿಸುವುದರ ಕುರಿತಾಗಿ ಇಲ್ಲಿ ನಾವು ವೇದ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅನೇಕ ಸರಿ ನಾವು ಅನ್ಕೊಳ್ತೀವಿ, ನಮಗೆ ಯಾರಾದ್ರೂ ಕೆಟ್ಟದನ್ನ ಮಾಡಿದಾಗ, ಯಾರಾದ್ರೂ ನಮ್ಮನ್ನ ದ್ವೇಷಿಸಿದಾಗ ಅಥವಾ ನಮ್ಮನ್ನ ಹಿಂಸಿಸಿ ನಮ್ಮನ್ನ ನಿಂದಿಸಿ ನಮ್ಗೆ ಕೆಟ್ಟದನ್ನ ನಮಗೆ ಬಯಸಿದಂಥವ್ರನ್ನ ನಾವು ನೋಡಿದಾಗ ನಮ್ಗೆ ಅನ್ನಿಸುವಂಥದ್ದು, ಇನ್ನೂ ಇವರು ಚೆನ್ನಾಗಿದ್ದಾರಲ್ಲ, ಇವರು ಯಾವಾಗ ನಾಶವಾಗಿ ಹೋಗ್ತಾರೆ, ದೇವರು ಯಾಕೆ ಇವರನ್ನ ಶಿಕ್ಷಿಸದೆ ಬಿಟ್ಟಿದ್ದಾರೆ, ಅಥವಾ ಇವರು ಮಾಡಿದ್ದಕ್ಕೆ ಪ್ರತಿಫಲವಾಗಿ ನಾನು ಮುಯ್ಯಿಗೆ ಮುಯ್ಯಿ ತೀರಿಸಬೇಕು, ಇವರು ಮಾಡಿದ್ದಕ್ಕನ್ನ 2ರಷ್ಟು ಕೇಡು ಇವರಿಗೆ ಮಾಡಬೇಕು ಎಂಬುದಾಗಿ ನಾವು ಆಲೋಚನೆ ಮಾಡ್ತೀವಿ ಸ್ನೇಹಿತರೆ. ಸಹಜ, ಕಾಮನ್, ಎಲ್ಲರಿಗೂ ಅಷ್ಟೇ. ನಮ್ಗೆ ಒಬ್ಬರಿಂದ ನೋವನ್ನ ಅನುಭವಿಸಿದಂತ ಅನೇಕರಿಗೆ ಈ ಒಂದು ಭಾವನೆಗಳು, ಈ ಒಂದು ಮನಸ್ಥಿತಿ ಬರುವಂತದ್ದು ಸಹಜ. ಸೊ ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಅವರಿಗೆ ಪ್ರತಿಫಲವನ್ನ ಕೊಡುವೆನು ಎಂಬುದಾಗಿ. ದೇವರ ಉಗ್ರತೆ ಹೇಗಿರುತ್ತೆ ಅಂತ ನಿಮ್ಮ ಶತ್ರುಗಳು ನೋಡ್ಬೇಕಾ, ಅಥವಾ ದೇವರ ಕೋಪ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನಿಮ್ಮ ಶತ್ರುಗಳು ನೋಡ್ಬೇಕಾ, ಅಥವಾ ದೇವರ ತೀರ್ಪು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನಿಮ್ಮ ಶತ್ರುಗಳು ನೋಡ್ಬೇಕಾದ್ರೆ ದೇವರಿಗೆ ಒಂದೇ ಒಂದು ಅವಕಾಶವನ್ನ ಕೊಟ್ಟು ನೋಡಿ. ನೀವು ಮುಯ್ಯಿಗೆ ಮುಯ್ಯಿ ತೀರಿಸಲಿಕ್ಕೆ ಹೋಗಬೇಡಿ, ನೀವು ಅವರಿಗೆ ಶಿಕ್ಷೆ ಕೊಡುವುದಕ್ಕೆ ಹೋಗಬೇಡಿ, ನೀವು ಅವರನ್ನ ಶಪಿಸುವುದಕ್ಕೆ ಹೋಗಬೇಡಿ. ಬದಲಾಗಿ ಎಲ್ಲ ವಿಷಯವನ್ನ ಯಾರ ಕೈಗೆ ಒಪ್ಪಿಸಿಕೊಡಿ? ದೇವರ ಕೈಗೆ ಒಪ್ಪಿಸಿಕೊಡಿ. ಆತನ ತೀರ್ಪು ಅದ್ಭುತವಾಗಿರುತ್ತೆ, ಆತನ ತೀರ್ಪು ಏನಾಗಿರುತ್ತೆ? ನ್ಯಾಯಯುತವಾಗಿರುತ್ತೆ. ಆತನಿಗೆ ಒಪ್ಪಿಸಿಕೊಡಿ. ಒಂದೇ ಒಂದು ಅವಕಾಶವನ್ನು ಕೊಟ್ಟು ನೋಡಿ, ದೇವರ ತೀರ್ಪು ಹೇಗಿರುತ್ತೆ. ಒಂದು ಅವಕಾಶ ಕೊಟ್ಟು ನೋಡಿ, ದೇವರ ಉಗ್ರತೆ ಹೇಗಿರುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಒಂದು ಸಲ, ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡಿ ದೇವರಿಗೆ. ಒಂದು ವಿಷಯನ ಚೆನ್ನಾಗಿ ನೆನಪಿಟ್ಕೊಳ್ಳಿ, ನಾವು ಬಾಯಿ ಮುಚ್ಚಿದರೆ ಮಾತ್ರ ದೇವರು ಬಾಯನ್ನ ತೆರೆದು ಮಾತಾಡುವಂತವನಾಗಿದ್ದಾನೆ. ನಮ್ಮ ಪಕ್ಷವಾಗಿ ಯುದ್ಧ ಮಾಡುವುದಕ್ಕೆ ಆತನು ಬಾಯಿ ತೆರೆದು ಮಾತಾಡುವುದಕ್ಕೆ ನಮ್ಮ ಬಾಯನ್ನು ಮುಚ್ಚಬೇಕು. ನಾವು ಪ್ರತಿಕಾರ ಮುಯ್ಯಿಗೆ ಮುಯ್ಯಿ ತೀರಿಸುವುದಾದ್ರೆ ಆತನು ಮುಯ್ಯಿಗೆ ಮುಯ್ಯಿ ತೀರಿಸುವುದಕ್ಕೆ ಬರುವುದಿಲ್ಲ. ಯಾರೆಲ್ಲ ಆದ್ರೆ ನಿಮ್ಮ ಶತ್ರುಗಳು ಕೊಡುವಂತ ಕಾಟದಿಂದ, ನಿಮ್ಮ ಶತ್ರುಗಳು ಕೊಡುವಂತ ಮಾನಸಿಕ ಹಿಂಸೆಯಿಂದ, ನಿಮ್ಮ ಶತ್ರುಗಳು ನಿಮ್ಮನ್ನು ನಿಂದಿಸುವ ವಿಧಾನಗಳಿಂದ ನೀವು ಮನಸ್ಸನ್ನ ನೊಂದು ನೀವು ಅನೇಕ ಸಾರಿ ದೇವರ ಬಳಿಯಲ್ಲಿ ಕಣ್ಣೀರು ಹಾಕಿರಬಹುದು, ಅನೇಕ ಸಾರಿ ನೀವು ರಹಸ್ಯವಾಗಿ ಅತ್ತಿರಬಹುದು, ಅನೇಕ ಸಾರಿ ನೀವು ದೇವರ ಬಳಿಯಲ್ಲಿ ನಿಮ್ಮ ಮೊರೆಯನ್ನ ನೀವು ಇಟ್ಟಿರಬಹುದು. ಆದ್ರೆ ಈ ದಿವಸ ದೇವರು ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾರೆ, ಮುಯ್ಯಿಗೆ ಮುಯ್ಯಿ ತೀರಿಸುವುದು ನಿನ್ನ ಕೆಲಸವಲ್ಲ, ನಾನು ಮುಯ್ಯಿಗೆ ಮುಯ್ಯಿ ತೀರಿಸ್ತೀನಿ. ಯಾಕಂತಂದ್ರೆ ಅವರಿಗೆ ತಕ್ಕ ಪ್ರತಿಫಲವನ್ನ ನಾನು ಕೊಡ್ತೀನಿ, ಅವರಿಗೆ ತೀರ್ಪು ನಾನು ಮಾಡ್ತೀನಿ ಎಂಬುದಾಗಿ ದೇವರ ದಿವಸ ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಆದ್ದರಿಂದ ಇವತ್ತು ಯಾರೆಲ್ಲ ಆದ್ರೆ ನೀವು ನೊಂದಿದ್ದೀರೋ ನಿಮ್ಮ ಶತ್ರುಗಳಿಂದ, ದೇವರಿಗೆ ಒಪ್ಪಿಸಿಕೊಡಿ. ಜಯವು ನಿಮ್ಮದೇ. ದೇವರು ನಿಮ್ಮ ಪಕ್ಷವಾಗಿ ವಾದಿಸಲಿಕ್ಕೆ, ದೇವರು ಏನಾಗಿದ್ದಾರೆ, ನಿನ್ನ ಪಕ್ಷವಾಗಿ ವಾದಿಸಲಿಕ್ಕೆ ಆದ್ರೆ ನಿನ್ನ ಪಕ್ಕದಲ್ಲಿ ನಿಂತಿದ್ದಾರೆ. ಆದ್ರೆ ನಿಮಗೋಸ್ಕರ ಯುದ್ಧ ಮಾಡುವುದಕ್ಕೆ ನಮ್ಮ ಜೊತೆಯಲ್ಲಿ ಇರುವಾತನಾಗಿದ್ದಾನೆ. ಆದ್ದರಿಂದ ಯಾರು ಕೂಡ ಮುಯ್ಯಿಗೆ ಮುಯ್ಯಿ ತೀರಿಸಲಿಕ್ಕೆ, ಸೇಡಿಗೆ ಸೇಡು ಮಾಡಲಿಕ್ಕೆ, ಕೇಡಿಗೆ ಕೇಡು ಬಯಸಿದ ಹಾಗೆ ದೇವರ ಹಸ್ತದ ಕೆಳಗೆ ನಿಮ್ಮ ಶತ್ರುಗಳನ್ನ ಒಪ್ಪಿಸಿಕೊಡಿ. ತಾನೇ ಆತನು ಶಿಕ್ಷೆಯನ್ನು ಕೊಡುವುದು ಬಿಡುವುದು ಆತನಿಗೆ ಬಿಟ್ಟಿದ್ದು. ಆತನ ನ್ಯಾಯ ತೀರ್ಪು ಬಹಳ ಕಠಿಣವಾಗಿರುತ್ತೆ. ನಾವು ಮನುಷ್ಯ ಮಾತ್ರದವರು, ನಾವು ಕೊಡುವಂತ ಶಿಕ್ಷೆ ಮನುಷ್ಯರಿಗೆ ಏನಿಲ್ಲ.